ರಾಧೆ ರಾಧೆ. ಕಾಲೋಯಂ ನವ ಸಂವತ್ಸರೋ ಧರ್ಮೇಶು ವಿಜಯೋ ಭವತ್. ಯುಗಾದಿಂ ಪುಣ್ಯದಾಂ ಶಾಂತಿಂ ಸರ್ವೇಶು ಜಯವರ್ಧನಂ. ಹೊಸ ಸಂವತ್ಸರವು ಧರ್ಮಪಥದಲ್ಲಿ ಸಾಗಲಿ. ಈ ಯುಗಾದಿಯ ಹಬ್ಬವು ಎಲ್ಲರಿಗೂ ಶಾಂತಿ ಮತ್ತು ಜಯವನ್ನು ತರುವಂತಾಗಲಿ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸಚಿನ್ ರಾಮ್. ನಮ್ಮಲ್ಲಿ ಏನೇ ಕಷ್ಟ ಬಂದರೂ, ಸುಖ ಬಂದರೂ, ಖುಷಿ ಆದರೂ, ದುಃಖ ಆದರೂ, ಯಾವುದೇ ಕಾರ್ಯ ಇದ್ದರೂ, ಯಾವುದೇ VIP ಸೆಲೆಬ್ರಿಟಿಗಳು ಇದ್ದರೂ ನಮ್ಮ ಅಮ್ಮನ ದರ್ಶನದಿಂದನೇ ಪ್ರಾರಂಭ ಮಾಡುವುದು. ಹಾಗೇನೆ ನಾನು ಕೂಡ ನಮ್ಮ ಈ ಹೊಸ ವರ್ಷವನ್ನು ನನ್ನ ದೇವಧ್ವನಿ ಚಾನೆಲ್ ಅನ್ನು ಅಮ್ಮನ ಸನ್ನಿಧಾನದಲ್ಲಿ ಅಮ್ಮನ ಆಶೀರ್ವಾದದೊಂದಿಗೆ ಪ್ರಾರಂಭಿಸಲು ಇಚ್ಛಿಸುತ್ತೇನೆ. ಬನ್ನಿ. ಶಿರಸಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪಟ್ಟಣ. ನಮ್ಮ ಈ ಅಮ್ಮ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಾದ ಆಂಧ್ರ ಪ್ರದೇಶ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರಗಳಲ್ಲಿಯೂ ಸಹ ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನು ಹೊಂದಿದ್ದಾಳೆ. ಮತ್ತು ನಮ್ಮ ಈ ದೇವಾಲಯದ ಆವರಣದ ಎಡಗಡೆಯಲ್ಲಿ ಭೂತರಾಜ ಹಾಗೂ ಮಾತಂಗಿ ದೇವಿಯ ಸನ್ನಿಧಿಗಳು ಇವೆ. ಶಿರಸಿಗೆ ಅಮ್ಮನ ಆಗಮನ ಹೇಗಾಯ್ತು ಗೊತ್ತಾ? ಅದಕ್ಕೊಂದು ದೊಡ್ಡ ಚರಿತ್ರೆನೇ ಇದೆ, ಬನ್ನಿ ಹೇಳ್ತೀನಿ. ಬಸವ ಎಂಬ ಆಸಾಗಿ ತನ್ನ ಸಂಘಟಿತರನ್ನು ಕರೆದುಕೊಂಡು ಪ್ರತಿ ವರ್ಷ ಚಂದ್ರಗುತ್ತಿ ತೇರಿಗೆ ಹೋಗ್ತಿದ್ರು. ಮರ್ಕಿ ದುರ್ಗಿಯರ ಪರಮ ಭಕ್ತ ಅವರು. ಹೀಗೆ ಅವರು ಹರವಾಣ ಬುಟ್ಟಿಯನ್ನು ತೆಗೆದುಕೊಂಡು ಹೋಗ್ತಿರ್ಬೇಕಿದ್ರೆ ಅಲ್ಲಿ ಜನ ಅವರಿಗೆ ತೊಂದರೆ ಉಂಟು ಮಾಡ್ತಾರೆ. ಇದರಿಂದ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ. ಸೊ ಹೀಗಾಗಿ ಅವ್ರು ಮಾರನೇ ವರ್ಷ ಆ ಚಂದ್ರಗುತ್ತಿ ತೇರಿಗೆ ಹೋಗದೆ ಇಲ್ಲೇ ಶಿರಸಿಯಿಂದನೇ ಅಮ್ಮನನ್ನ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಒಂದ್ ರಾತ್ರಿ ಅವರಿಗೆ ಒಂದ್ ಕನ್ಸು ಬೀಳ್ತದೆ. ಆ ಕನ್ಸಿನಲ್ಲಿ ಒಂದು ಹೆಣ್ಣು ಧ್ವನಿ ಕೇಳ್ತದೆ. ನಾನು ಯಾವಮ್ಮ ನಿಮ್ಮ ಊರಿನ ಕೆರೆಯೊಳಗೆ ಇದ್ದೇನೆ, ತೆಗೆಯಿದೆ ಅಂದ್ಕೊಂಡು ಹೇಳ್ತದೆ ಅವ್ರಿಗೆ. ಸೊ ಅವ್ರಿಗೆ ಅವ್ರ ಮನಸ್ಸಲ್ಲಿ ತುಂಬಾ ಪುಳಕಿತವಾಗ್ತದೆ. ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಈ ಘಟನೆಯಿಂದ. ಸೊ ಸೀದಾ ಹೋಗ್ತಾರೆ, ಅವ್ರ ಊರಿನ ಗೌಡ್ರಿಗೆ ಹೇಳ್ತಾರೆ. ಆ ಗೌಡ್ರು ತುಂಬಾ ಅಚ್ಚರಿ ಆಗ್ತಾರೆ. ಊರಿನ ಎಲ್ಲ ಜನರಿಗೂ ಸೇರಿಸ್ತಾರೆ. ಮತ್ತೆ ಆ ಕೆರೆಯಲ್ಲಿ ಹೋಗೋಣ ಹೇಳ್ಕೊಂಡು ಎಲ್ಲ ಜನ ಸೇರ್ತಾರೆ. ಆ ಕೆರೆ ಹತ್ರ ಹೋಗ್ತಾರೆ. ಆ ಕೆರೆ ಹತ್ರ ಹೋಗೋತಿದ್ದಂಗೆ ಅವನಿಗೆ ಮೊದಲೇ ಆ ಗೌಡ್ರು ಒಂದು ವಾರ್ನಿಂಗ್ ಮಾಡಿರ್ತಾರೆ. ಈ ಪೆಟ್ಟಿಗೆಯಲ್ಲಿ ಏನಾದ್ರೂ ನೀವು ಹೇಳ್ತಂಗೆ ದೇವ್ರು ಸಿಕ್ಕಿಲ್ಲ ಅಂದ್ರೆ ನಿನ್ ತಲೆದಂಡ ಇದೆ ಹೇಳ್ಕೊಂಡು. ಸೊ ಆ ಟೆನ್ಷನ್ ಕೂಡ ಇರುತ್ತೆ ಎಲ್ರಿಗೂ. ಸೊ ಎಲ್ರು ಹುಡುಕ್ತಾ ಇರ್ತಾರೆ. ಆಗ ಬಸವನು ಕೆರೆಯ ಸುತ್ತ 3 ಸುತ್ತು ತಿರುಗಿ ಪ್ರಾರ್ಥಿಸಿ, ತಾಯಿ ಎಲ್ಲಿದ್ದರೂ ನಿನ್ನ ಕುರುಹು ತೋರು ಎಂದು ಆರತಿ ಎತ್ತುತ್ತಿರುವಾಗ ಕೆರೆಯಲ್ಲಿ ಎದುರುಗಡೆ ಏನೋ ತೇಲುತ್ತಿದ್ದುದು ಕಂಡು ಬರುತ್ತದೆ. ಹೋಗಿ ನೋಡಲಾಗಿ ಅದೊಂದು ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರಲ್ಲಿ ದೇವಿಯ ವಿಗ್ರಹದ ಭಾಗಗಳು ಕಾಣುತ್ತವೆ. ವಿಗ್ರಹದ ಭಾಗಗಳನ್ನು ಒಂದು ಕಡೆ ಜೋಡಿಸಿದಾಗ ಅದೊಂದು ಸುಂದರ ಮೂರ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಆ ಪೆಟ್ಟಿಗೆ ಶಿರಸಿಯ ಕೆರೆವರೆಗೆ ಹೇಗೆ ಬಂತು ಎಂಬುದರ ಬಗ್ಗೆ ಇನ್ನೊಂದು ಕುತೂಹಲಕಾರಿ ಕಥೆ ಇದೆ. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೊಂದು ಪ್ರಕಾರದ ಕಥೆ ಎಂದರೆ, ಒಬ್ಬ ಸುಂದರ ಬ್ರಾಹ್ಮಣ ಯುವತಿಯನ್ನು ಮದುವೆಯಾಗುವ ಸಲುವಾಗಿ ಒಬ್ಬ ಕೆಳವರ್ಗದ ಯುವಕ ತಾನೂ ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ಆಕೆಯ ತಂದೆ ಬಳಿ ವಿದ್ಯಾಭ್ಯಾಸಕ್ಕಾಗಿ ಸೇರಿಕೊಳ್ಳುತ್ತಾನೆ. ನಂತರ ಕಾಲಾಂತರದಲ್ಲಿ ಆ ಯುವಕನಿಗೆ ಪ್ರೇಮಾಂಕುರವಾಗಿ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅನ್ನೋ ತರ ಆತನಿಗೆ ಮಾಂಸಾಹಾರದ ಮೇಲೆ ಇದ್ದ ವ್ಯಾಮೋಹ ಆತನು ಕದ್ದು ಮುಚ್ಚಿ ಮಾಂಸವನ್ನು ಸೇವಿಸುವಂತೆ ಮಾಡುತ್ತದೆ. ಒಂದು ದಿನ ಇದನ್ನು ನೋಡಿದ ಆ ಯುವತಿ ಕೆಂಡಾಮಂಡಲವಾಗಿ ಆತನನ್ನು ಕೊಲ್ಲಲು ಧಾವಿಸುತ್ತಾಳೆ. ತಾನು ಕಲಿತ ವಿದ್ಯೆಗಳಿಂದ ಆತ ನಾನಾ ತರಹದ ಪ್ರಾಣಿ ವೇಷವನ್ನು ಧರಿಸುತ್ತಾನೆ. ಕೊನೆಯಲ್ಲಿ ಆತನು ಕೋಣದ ರೂಪದಲ್ಲಿದ್ದಾಗ ಆತನನ್ನು ಸಂಹರಿಸಿ ಮನೆಗೆ ಬೆಂಕಿಯನ್ನು ಇಟ್ಟು ತಾನು ಕೂಡ ಕಣ್ಮರೆಯಾಗುತ್ತಾಳೆ. ಹೀಗೆ ಆಕೆಯ ರೌದ್ರ ರೂಪವನ್ನು ನೋಡಿದ ಜನ ಈಕೆ ನಿಜವಾಗಿಯೂ ಕಾಳಿಯ ಅವತಾರಳೆಂದು ತಿಳಿದು ಆಕೆಗೆ ದೇವಸ್ಥಾನವನ್ನು ಕಟ್ಟಿಸಲಾಯಿತು. ಪ್ರತಿನಿತ್ಯ ಬಂದ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಕೇವಲ ನಮ್ಮ ನೆರೆಹೊರೆಯವರು ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದ ಲಕ್ಷೋಪಲಕ್ಷ ಭಕ್ತಾದಿಗಳು ಸೇರುತ್ತಾರೆ. ನಿಮ್ಮ ಇಷ್ಟದ ದೇವಾಲಯದ ಹೆಸರನ್ನು ಕಮೆಂಟ್ ಮಾಡಿ ಅದರ ಚರಿತ್ರೆಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಹಾಗೇನೆ ನಮ್ಮ ಅಮ್ಮನ ಚರಿತ್ರೆಯ ಕುರಿತಾದಂಥ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಚಾನಲ್ ಲಿಂಕನ್ನು ಬಯೋದಲ್ಲಿ ಹಾಕಿದ್ದೇನೆ. ಸೊ ಪ್ಲೀಸ್ ಡೂ ಲೈಕ್, ಫಾಲೋ, ಸಬ್ಸ್ಕ್ರೈಬ್. ಧನ್ಯವಾದ.